ನಮಸ್ಕಾರ ವೀಕ್ಷಕರೇ. ಮುಂದಿನ ಶ್ಲೋಕ 4ನೇ ಅಧ್ಯಾಯದ 28ನೇ ಶ್ಲೋಕ. ಹೀಗಿದೆ ಶ್ಲೋಕ. ದ್ರವ್ಯಯಜ್ಞಾಸ್ತಪೋ ಯಜ್ಞ ಯೋಗಯಜ್ಞಾಸ್ತಥಾ ಪರೇ ಸ್ವಾಧ್ಯಾಯಜ್ಞಾನಯಜ್ಞಾಶ್ಚ ಯತಯಃ ಸಂಶಿತವ್ರತಾಃ. ಈ ಶ್ಲೋಕದಲ್ಲಿ ಅಪರೇ ಇನ್ನೂ ಕೆಲವರು ದ್ರವ್ಯಯಜ್ಞಾಃ. ದ್ರವ್ಯಯಜ್ಞ ಅಂದರೆ ಹಲವು ವಿಷಯಗಳು ಅಂದರೆ ಈಗ ಪೂರ್ತ ಮತ್ತು ದತ್ತ ಅಂತ ಸ್ಮೃತಿಯಲ್ಲಿ ಹೇಳ್ತಾರೆ. ಪೂರ್ತ ಅಂದರೆ ವಾಪಿ ಕೂಪ ತಟಾದಿ ಹಾಗೂ ವಾಪಿ ಅಂದರೆ ಈಗ ವಾಪಿ ಕೂಪ ಅಂದರೆ ಕೆರೆಗಳನ್ನು ನಿರ್ಮಿಸುವುದು, ದೇವಾಲಯಗಳನ್ನು ನಿರ್ಮಿಸುವುದು, ಅನ್ನದಾನ ಮಾಡುವುದು, ಹೀಗೆ ಹಲವು ಸತ್ಕರ್ಮಗಳನ್ನು ಮಾಡುವುದು ದ್ರವ್ಯಯಜ್ಞ. ಅದರ ಜೊತೆಗೆ ಯಜ್ಞವೇದಿ ಅಲ್ಲದೆ ಬೇರೆ ಯಾವುದಾದ್ರು ದಾನ ಮಾಡುವುದು, ಹಾಗೆಯೇ ಶರಣಾಗತರ ರಕ್ಷಣೆ, ಹಿಂಸೆಗೆ ಒಳಗಾದವರ ರಕ್ಷಣೆ, ಹೀಗೆ ಇವೆಲ್ಲವೂ ಒಂದರ್ಥದಲ್ಲಿ ದ್ರವ್ಯಯಜ್ಞಕ್ಕೆ ಸೇರಿಕೊಳ್ಳುತ್ತದೆ. ಅದು ಒಂದು. ಆದರೆ ದ್ರವ್ಯಯಜ್ಞ ಹಾಗೆಯೇ ದ್ರವ್ಯಯಜ್ಞ ತಪೋಯಜ್ಞ ಅಂದರೆ ತಪಸ್ಸಿನಿಂದ ಯಜ್ಞವನ್ನು ಮಾಡುವರು, ಎರಡನೇ ವಿಧ. ದ್ರವ್ಯಯಜ್ಞ, ತಪೋಯಜ್ಞ. ಹಾಗೆಯೇ ಮುಂದೆ ಯೋಗಯಜ್ಞ ತಥಾ ಪರೇ. ಅಪರೇ ಎನ್ನುವುದು ಎಲ್ಲದಕ್ಕೂ, ಮತ್ತೆ ಇನ್ನೂ ಉಳಿದವರು ಹಾಗೆ ಈ ಶ್ಲೋಕದಲ್ಲಿ ತಿಳಿದುಕೊಳ್ಬೇಕಾಗುತ್ತದೆ. ತಪೋಯಜ್ಞ ಆದ ನಂತರ ಸ್ವಾಧ್ಯಾಯ ಯೋಗಯಜ್ಞಾಸ್ತಥಾ ಪರೇ. ಯೋಗದಲ್ಲಿ ಮತ್ತೆ ಅಷ್ಟಾಂಗ ಯೋಗಗಳು, ಯಮ ನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇಷ್ಟು 8 ಆಸನಗಳು, ಬೇರೆ ಬೇರೆ ಯೋಗದ ಅಂಗಗಳು, ಇವುಗಳ ಒಂದು ಪರಿಚಯ. ಯೋಗಯಜ್ಞಾಸ್ತಥಾ ಪರೇ. ಅಲ್ಲಿಗೆ 3 ವಿಧವಾದ ಯಜ್ಞಗಳನ್ನು ವಿವರಿಸಲಾಯಿತು. ಒಂದು ದ್ರವ್ಯಯಜ್ಞ, ಇನ್ನೊಂದು ತಪೋಯಜ್ಞ, ಹಾಗೆ ಮುಂದಿನದು ಯೋಗಯಜ್ಞ. ಮುಂದಿನ ಒಂದು ಭಾಗದಲ್ಲಿ ಸ್ವಾಧ್ಯಾಯ ಯಜ್ಞಾಶ್ಚ ಯತಯಃ ಸಂಶಿತವ್ರತಾಃ. ಇನ್ನು ಕೆಲವರು ಅಧ್ಯಾಯ ಅಂದರೆ ಅಧ್ಯಯನದ ಮೂಲಕ ಕೆಲವರು ಯಜ್ಞವನ್ನು ಮಾಡ್ತಾರೆ. ಯತಯಃ ಸಂಶಿತವ್ರತಾಃ. ಯತಯಃ ಅಂದರೆ ಯತ್ನಶೀಲರಾದ ಪುರುಷರು ಅಂತ. ಯತ್ನಶೀಲರಾದ ಪುರುಷರು ಸಂಶಿತವ್ರತಾಃ, ತಮ್ಮ ಒಂದು ಕಠಿಣವಾದ ಕೆಲವೊಂದು ಮಾರ್ಗಗಳ ಮೂಲಕ ಯಾರು ವ್ರತಗಳನ್ನು ಮಾಡ್ತಾರೋ, ವ್ರತ ಅಂದರೆ ಈಗ ಸನ್ಯಾಸಿಗಳಾಗಿರ್ಬೋದು, ಕೆಲವೊಂದು ಮೌನ ವ್ರತ, ಹಾಗೆಯೇ ಆಹಾರದಲ್ಲಿ ಒಂದು ಕಾಠಿಣ್ಯ, ಕೆಲವು ಪದಾರ್ಥಗಳನ್ನು ಭಕ್ಷಣೆ ಮಾಡುವುದು, ಎಲ್ಲ ಸಿಕ್ಕ ಪದಾರ್ಥಗಳನ್ನು ತಿನ್ನೋದಲ್ಲ, ಅದರಲ್ಲೂ ನಿಯಮಗಳು. ಒಂದು ದಿವಸ ಅದನ್ನು ಬೆಳಗ್ಗೆ 3 ಹೊತ್ತುಗಳಲ್ಲಿ ಕೆಲವು ಹೊತ್ತುಗಳು ಮಾತ್ರ ಆಹಾರವನ್ನು ಸ್ವೀಕರಿಸುವುದು, ಹಾಗೆ ದಿನಕ್ಕೆ ಒಂದೇ ಹೊತ್ತು ಸ್ವೀಕರಿಸುವುದು, ಆ ಥರ ಬೇರೆ ಬೇರೆ ಈಗ ಏನು ಒಂದು ನಿಯಮಗಳಿರ್ತಾವೋ ಅಂಥ ನಿಯಮಗಳು ಪಾಲನೆ ಮಾಡಿಕೊಂಡು ಯಾರು ಯಜ್ಞ ಮಾಡ್ತಾರೋ ಅವರು ಸಹ. ಸ್ವಾಧ್ಯಾಯ ಯಜ್ಞ ಹಾಗೆ ಸಂಶಿತವ್ರತಾಃ ಯಾರ್ಯಾರು ಮಾಡ್ತಾರೋ, ಯತ್ನಪೂರ್ವಕವಾಗಿ ಯತ್ನಶೀಲರಾದ ಪುರುಷರು ಮಾಡ್ತಾರೋ, ಯತಯಃ. ಈ ಯಜ್ಞಗಳ ಒಂದು ವಿವರಣೆಯನ್ನು ಈ ಶ್ಲೋಕದಲ್ಲಿ ಕೊಡಲಾಗಿದೆ.